ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್ ಟು ಆಲ್. ಇವತ್ತು ನಾವು ಎಕ್ಸೆಲಲ್ಲಿ ಸೀರಿಯಲ್ ನಂಬರ್ಸ್ ಯಾವ್ಯಾವ ವೆರೈಟೀಸ್ ಒಳಗಡೆ ಹಾಕ್ಬೋದು ಅನ್ನೋದನ್ನು ನೋಡೋಣಂತೆ. ಓಕೆ, ಒನ್ ಬೈ ಒನ್ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಓಕೆ, ಫಿಲ್ ಸೀರೀಸ್ ಅನ್ನೋದು ಫಸ್ಟ್ ಆಪ್ಷನ್ ಆಗಿರುತ್ತೆ. ಓಕೆ, ಇದು ಯಾವ ಥರ ಯೂಸ್ ಮಾಡ್ತೀವಿ ಅಂತಂತಂದರೆ, ಫಸ್ಟಿಗೆ ನಾವಿಲ್ಲಿ ನಂಬರ್ 1 ಅಂತೇಳಿ ಟೈಪ್ ಮಾಡ್ತೀವಿ. ದೆನ್ ಇಲ್ಲಿ ನೋಡ್ಬೋದು ನೀವು ಒಂದು ಬ್ಲ್ಯಾಕ್ ಕಲರ್ ಪ್ಲಸ್ ಮಾರ್ಕ್ ಬರುತ್ತೆ, ಇದನ್ನು ನಾವು ಡ್ರ್ಯಾಗ್ ಮಾಡ್ತೀವಿ. ಓಕೆ, ಈ ಥರ ಡ್ರ್ಯಾಗ್ ಮಾಡಿದ ಮೇಲೆ ಇಲ್ಲಿ 1 ನಂಬರ್ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಬರುತ್ತೆ. ದೆನ್ ಇಲ್ಲಿ ಆಟೋಫಿಲ್ ಆಪ್ಷನ್ ಬರುತ್ತೆ. ಆಟೋಫಿಲ್ ಆಪ್ಷನಲ್ಲಿ ಫಿಲ್ ಸೀರೀಸ್ ಅಂತ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ಕೊಳ್ಳಿ, ಆಟೋಮೆಟಿಕ್ಲಿ ನೀವು ಎಷ್ಟು ಸೆಲೆಕ್ಟ್ ಮಾಡಿರ್ತೀರಲ್ಲ ಸೆಲ್ಸು ಅಷ್ಟು ಫುಲ್ ಏನಾಗುತ್ತೆ, ಸೀರಿಯಲ್ ನಂಬರ್ ಒಳಗಡೆ ಬರುತ್ತೆ. ಸೆಕೆಂಡ್ ಆಪ್ಷನಲ್ಲಿ ಒಂದು ಶಾರ್ಟ್ಕಟ್ ಕೀ ಬರುತ್ತೆ, ALT-HFIS ಅಂತೇಳಿ. ಸೊ ಇವಾಗ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ALT-HFI ದೆನ್ ಎಸ್ ಅಂತೇಳಿ ಟೈಪ್ ಮಾಡಿದ್ಕೊಳ್ಳಿ. ಇಲ್ಲಿ ಸಿರೀಸ್ ಅಂತೇಳಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಈ ಡೈಲಾಗ್ ಬಾಕ್ಸ್ ನಾವೇನು ಮಾಡ್ತೇವೆ ಅಂದರೆ ಕಾಲಮ್ಸ್ ಅಂತ ತೊಗೊತೀವಿ. ರೋಸ್ ಅಂದರೆ ಈ ಥರ ಬರುತ್ತೆ, ಕಾಲಮ್ಸ್ ಅಂತಂದರೆ ಈ ಥರ ಬರುತ್ತೆ. ದೆನ್ ಇಲ್ಲಿ ಒಂದು ಸೆಟಪ್ ವ್ಯಾಲ್ಯೂ ಅಂತ ಬರುತ್ತೆ. ಓಕೆ, ಸ್ಟೆಪ್ ವ್ಯಾಲ್ಯೂಯಲ್ಲಿ ಸ್ಟಾಪ್ ವ್ಯಾಲ್ಯೂನು ನಾವಿಲ್ಲಿ ಹಾಕಬೇಕಾಗುತ್ತೆ. ಸ್ಟಾಪ್ ವ್ಯಾಲ್ಯೂ ನಾನಿಲ್ಲಿ 10 ನಂಬರ್ ತೊಗೊತೀನಿ. ದೆನ್ ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡ್ತೀನಿ. ದೆನ್ ಥರ್ಡ್ ಮೆಥಡ್ ಬಂದುಬಿಟ್ಟು 1+1 ಅಂತೇಳಿ. 1+1 ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಲ್ಲಿ ನಾವು =2 ಅನ್ನೋದೊಂದು ಆಪ್ಷನ್ ಯೂಸ್ ಮಾಡ್ತೀವಿ. ಅಂದರೆ ಇದು ಫಾರ್ಮುಲಾ ರನ್ ಆಗೋಕ್ಕೆ ಎಕ್ಸೆಲ್ನಲ್ಲಿ. ಸೊ ಇಲ್ಲಿ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅಂತಂದರೆ 1 ದೆನ್ ಎಂಟರ್ =1+1 ಈ ಥರ ಸೆಲೆಕ್ಟ್ ಮಾಡ್ತೀವಿ. ದೆನ್ ಸೆಕೆಂಡ್ ಒನ್ =1+2 ಎಂಟರ್. ಈ ಥರ ನಾವಿಲ್ಲಿ ಸೀರಿಯಲ್ ನಂಬರ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ದೆನ್ ಇದನ್ನು ನಾವು ಡ್ರ್ಯಾಗ್ ಮಾಡ್ತೀವಿ, ಆಟೋಮೆಟಿಕ್ಲಿ ಸೀರಿಯಲ್ ನಂಬರ್ ಬರುತ್ತೆ. ದೆನ್ ಲಾಸ್ಟ್ ಬಟ್ ಆಫ್ ಫೋರ್ತ್ ಆಪ್ಷನ್ ಏನು ಬರುತ್ತೆ ಅಂತಂದರೆ, ಇಲ್ಲಿ ಡ್ರ್ಯಾಗ್ ಆಪ್ಷನ್. ಡ್ರ್ಯಾಗ್ ಆಪ್ಷನ್ ಯಾವ ಥರ ರನ್ ಆಗುತ್ತೆ ಅಂತಂದರೆ 1 2 ಅಪ್ಲೈ ಮಾಡಿ. ದೆನ್ ಇಲ್ಲಿ 1 ನಂಬರ್ ಹಾಗೂ 2 ನಂಬರ್ ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ನಾವು ಡ್ರ್ಯಾಗ್ ಮಾಡಬೇಕು. ಓಕೆ, ಇದು ನಮ್ಮದು ಫೋರ್ತ್ ಮೆಥಡ್ ಆಫ್ ಸೀರಿಯಲ್ ನಂಬರ್. ಓಕೆ, ಇದೇ ಥರ ಎಕ್ಸೆಲ್ನ ಕೆಲವೊಂದು ಆಪ್ಷನ್ಸನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನಿಮ್ಮಿಂದ ನಾನು ಬಯಸೋದು ಒಂದೇ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದರಿಂದ ನಿಮ್ಮ ಕ್ಲಾಸ್ಮೇಟ್ಸ್ ಆಗಲಿ, ನಿಮ್ಮ ಕಲೀಗ್ಸ್ ಆಗಲಿ ಅಥವಾ ನಿಮ್ಮ ಫ್ರೆಂಡ್ಸಿಗಾಗಲಿ ಹೆಲ್ಪ್ ಆಗುತ್ತೆ. ಅವರಿಗೂ ಎಕ್ಸೆಲ್ ಆನ್ಲೈನ್ ಕಲ್ತಂಗೂ ಆಗುತ್ತೆ. ಥ್ಯಾಂಕ್ ಯು.